ಆತ್ಮೀಯ ಪೋಷಕರೇ, ಜ್ಞಾನೋದಯ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಶಾಲೆಯಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪೋ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಂಗಳವಾರದಂದು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ 400ಕ್ಕೂ ಅಧಿಕ ಮಕ್ಕಳು ಉತ್ತಮವಾದ ಶುದ್ಧವಾಗಿ ಬರವಣಿಗೆಯನ್ನು ಬರೆಯುತ್ತಿದ್ದಾರೆ. ಈ ವರ್ಷದಿಂದ ಕನ್ನಡ ಬರವಣಿಗೆಯನ್ನು ಕೂಡ ಎಲ್ಲ ಮಕ್ಕಳು ಅತ್ಯದ್ಭುತವಾಗಿ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳ ಒಂದು ಉತ್ತಮ ಬರವಣಿಗೆಗಳನ್ನು ನಾವು ಶೀಟ್ಗಳಲ್ಲಿ ಬರೆಸಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪೋ ಎನ್ನುವ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಯಿತು. ಇದನ್ನು ನಾವು ಪೇರೆಂಟ್ಸ್ ಮೀಟಿಂಗ್ ದಿನ ಕೂಡ ನಾವು ಪ್ರದರ್ಶನಕ್ಕೆ ಇಡಲಾಯಿತು. ಹಲವಾರು ಪೋಷಕರು ಕೂಡ ಉತ್ತಮ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಅಭಿಪ್ರಾಯಗಳನ್ನು ಸಲ್ಲಿಸಿದ್ದಾರೆ. ಕೆಲವು ಪೋಷಕರು, ನಮ್ಮ ಮನೆಯಲ್ಲಿ ಡಿಗ್ರಿ ಮಕ್ಕಳು ಇದ್ದಾರೆ ಸರ್, ಆದರೂ ಇಂತಹ ಬರವಣಿಗೆಯನ್ನು ಬರೆಯಲು ಸಾಧ್ಯವಾಗ್ತಾ ಇಲ್ಲ, ಆದರೆ ನಿಮ್ಮ ಶಾಲೆಯಲ್ಲಿ 2ನೇ ತರಗತಿಯಿಂದ ಎಲ್ಲ ಮಕ್ಕಳಿಗೂ ಕೂಡ ಒಂದು ಉತ್ತಮ ಬರವಣಿಗೆಯನ್ನು ಕೌಶಲ್ಯವನ್ನು ನೀಡ್ತಾ ಇದ್ದೀರಿ, ಧನ್ಯವಾದಗಳು ಎಂದು ತಿಳಿಸಿರುತ್ತಾರೆ. ಕೆಲವು ಪೋಷಕರಂತೂ ನಮ್ಮ ಮಗು ಶಾಲೆಗೆ ಸೇರಿದ 5 ತಿಂಗಳಲ್ಲೇ ಉತ್ತಮ ಬರವಣಿಗೆಯನ್ನು ಬರೆಯುತ್ತಿದ್ದೆ ಎಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಅದೇ ರೀತಿ ಬಳ್ಳಾರಿಯಿಂದ ಒಂದು ಪ್ರತಿಷ್ಠಿತ ಶಾಲೆಯಿಂದ ಬಂದಿರತಕ್ಕಂಥ ಶಾಲೆಯ ಮ್ಯಾನೇಜ್ಮೆಂಟ್ನವರು ಕೂಡ ನಮ್ಮ ಮಕ್ಕಳ ಬರವಣಿಗೆಯನ್ನು ನೋಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿಟಿಯಲ್ಲಿ ಯಾವ ಶಾಲೆಯಲ್ಲೂ ಕೂಡ ನಿಮ್ಮ ಮಕ್ಕಳು ಬರೆಯುವ ಹಾಗೆ ಹ್ಯಾಂಡ್ ರೈಟಿಂಗನ್ನು ಬರೆಯಲು ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆ. ಇದಕ್ಕೆ ಕಾರಣ 3ರಿಂದ 4 ವರ್ಷಗಳ ನಿರಂತರ ಪ್ರಯತ್ನದಿಂದ ಎಲ್ಲ ಮಕ್ಕಳಿಗೆ ಉತ್ತಮ ಅಂದವಾಗಿ ಬರಿತಕ್ಕಂಥ ಕೌಶಲ್ಯವನ್ನು ನಾವು ತರಬೇತಿಯನ್ನು ನೀಡಲಾಗಿದೆ. ಹಾಗಾಗಿ ಯಾವುದೇ ಪೋಷಕರು ಕೂಡ ತಮ್ಮ ಮಕ್ಕಳ ಬರವಣಿಗೆಯು ಶಾಲೆಗೆ ಸೇರಿದ ಒಂದು 5 ತಿಂಗಳಲ್ಲಿ 6 ತಿಂಗಳಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬರವಣಿಗೆ ಅನ್ನೋದು ನಮ್ಮ ತಲೆಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಜ್ಞಾನ ಏನು ಗೊತ್ತಿದೆ ಅದನ್ನು ಬರವಣಿಗೆಯ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋದಾಗಿರ್ತದೆ. ಹಾಗಾಗಿ ಯಾವುದೇ ಮಗು ಆಗಿರಲಿ, ಯಾವುದೇ ಕ್ಲಾಸ್ ಆಗಿರಲಿ, ಆ ಮಗು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಜ್ಞಾನವನ್ನು ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸಬಹುದಾಗಿರ್ತದೆ. ಈಗ ನೋಡಿ, ಹಲವಾರು ಮಕ್ಕಳು ಪರೀಕ್ಷೆಯಲ್ಲಿ ಹೇಳ್ತಾರೆ, ನನಗೆ ಸಮಯ ಇರಲಿಲ್ಲ, ಹಾಗಾಗಿ ಒಳ್ಳೆಯ ಅಂಕಗಳು ಬರೀಲಿಕ್ಕಾಗಲಿಲ್ಲ, ಇಲ್ಲಾಂದರೆ ಎಲ್ಲ ವಿಷಯಗಳನ್ನು ಕೂಡ ಬರಿತಾ ಇದ್ದೆ ಅಂತ ಹೇಳ್ತಾರೆ. ಇದು ಶುದ್ಧ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಶುದ್ಧವಾದ ಬರವಣಿಗೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಅಂದವಾಗಿ ಬರೀತಕ್ಕಂಥ ಕೌಶಲ್ಯ ಬರೋದು ಯಾವಾಗ ಅಂತ ಹೇಳಿದ್ರೆ, ಈ ಒಂದು ತರಬೇತಿಯನ್ನು ಪಡೆದ ನಂತರ. ಯಾವ ಮಗು ಈ ಬರವಣಿಗೆ ತರಬೇತಿಯನ್ನು ಪಡೆದ ನಂತರ ಆ ಮಗು ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಮಗು ತನ್ನ ಅಭಿಪ್ರಾಯವನ್ನು ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸುತ್ತೆ. ಆಗ ನೋಡಿ, ಆ ಮಕ್ಕಳ ಬರವಣಿಗೆ ಅತ್ಯಂತ ಶುದ್ಧವಾಗಿ ಮತ್ತು ಅರ್ಥಗರ್ಭಿತವಾಗಿ ಕೂಡಿರುತ್ತೆ. ಆಗ ಅಂತಹ ಮಕ್ಕಳಿಗೆ ಒಂದು ಒಳ್ಳೆಯ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗ್ತದೆ. ನೋಡಿ, ಈ ಮಕ್ಕಳು ಈಗಲೇ ಇಂಥ ಬರವಣಿಗೆಯನ್ನು ಬರೆಯುತ್ತಿದ್ದಾರೆ ಅಂತ ಹೇಳಿದ್ರೆ, ದಯವಿಟ್ಟು ಪೋಷಕರು ಇದನ್ನು ಅರ್ಥಕೊಳ್ಬೇಕು, ನಿಮ್ಮ ಮಕ್ಕಳ ಸಾಮರ್ಥ್ಯ ಏನು ಅಂತ ಹೇಳಿ. ನೋಡಿ, ಈ ಲೋಯರ್ ಪ್ರೈಮರಿ ತರಗತಿಯಲ್ಲೇ ಇಷ್ಟು ಅಂದವಾಗಿ ಅಕ್ಷರಗಳನ್ನ ಬರಿತಾ ಇದ್ದಾರೆ ಅಂದರೆ, ನಾಳೆ ನಿಮ್ಮ ಮಕ್ಕಳು IAS, IPS, IRS, ತಹಶೀಲ್ದಾರ್, DC ಅವರು ಏನೇ ಆಗ್ಬೋದು ಜೀವನದಲ್ಲಿ. ಆ ಒಂದು ಪರೀಕ್ಷೆಯನ್ನು ಬರಿಬೇಕಾದ್ರೆ ಪ್ರಿಲಿಮ್ಸ್ ಅಂತ ಇರುತ್ತೆ, ಮೇನ್ಸ್ ಅಂತ ಇರುತ್ತೆ, ಇಂಟರ್ವ್ಯೂ ಅಂತ ಇರುತ್ತೆ. ನೋಡಿ, ಪ್ರಿಲಿಮ್ಸಲ್ಲಿ ಪಾಸ್ ಆಗಿರ್ತಕ್ಕಂಥವರು ಮೇನ್ಸಲ್ಲಿ ನಾವೇನು ತರಬೇತಿಯನ್ನು ಕೊಟ್ಟಿದ್ದೇವೆ, ಈ ತರಬೇತಿಯನ್ನು ಕೊಟ್ಟಿರ್ತಕ್ಕಂತಹ ಬರವಣಿಗೆಯನ್ನು ತಾವುಗಳು ಬರೆದಿದ್ದೇ ಆದಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ಒಂದು ಅತ್ಯುನ್ನತ ಸ್ಥಾನದಲ್ಲಿರಲಾದ್ದಾರೆ. ಅಂದ್ರೇನು, ತಹಶೀಲ್ದಾರ್ ಆಗಿರ್ಬೋದು, DC, IPS, IRS, BSF ಹೀಗೆ ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ಮಕ್ಕಳು ಕೂಡ ಸಾಧನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಎಲ್ಲ ಪೋಷಕರಲ್ಲಿ ನಾನು ಕೇಳಿಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಬರವಣಿಗೆಯ ಬಗ್ಗೆ ನಿಮ್ಮ ಮಕ್ಕಳ ಮೇಲೆ ಗಮನವಿರಲಿ. ಈಗ ಎಲ್ಲ ತರಬೇತಿಯನ್ನು ನಾವು ಮುಗಿಸಿದ್ದು ಪ್ರತಿನಿತ್ಯ ಮನೆಯಲ್ಲಿ ಬರೆಯುವಂತೆ ತಾವುಗಳು ಪ್ರೇರೇಪಿಸಿ ಬರವಣಿಗೆಯ ಮೇಲೆ ಗಮನವಿರಲಿ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಬರವಣಿಗೆಯಿಂದ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯ. ಹಾಗೂ ಉತ್ತಮ ಬರವಣಿಗೆಯಿಂದ ನಮ್ಮ ಕೌಶಲ್ಯವನ್ನು, ನಮ್ಮ ಜ್ಞಾನವನ್ನು, ನಮ್ಮ ಒಂದು ನಡತೆಯನ್ನು, ನಮ್ಮ ಒಂದು ತಾಳ್ಮೆಯನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬಹುದಾಗಿದೆ. ಹಾಗಾಗಿ ಉತ್ತಮ ಬರವಣಿಗೆಯಿಂದ ಉತ್ತಮ ಅಂಕಗಳು, ಉತ್ತಮ ಜ್ಞಾನ ಕೂಡ ಪಡೆಯಲಿದ್ದೇವೆ. ಹಾಗಾಗಿ ಬರವಣಿಗೆ ಅನ್ನೋದು ಮಕ್ಕಳ ಜೀವನದಲ್ಲಿ ಅತ್ಯುನ್ನತ ಪಾತ್ರವನ್ನು ವಹಿಸ್ತದೆ.
ಹಲವಾರು ಪೋಷಕರು ನನಗೆ ಶಾಲೆಗೆ ಸೇರಿದ್ದಾಗ ಹೇಳ್ತಾ ಇದ್ದರು, ಸರ್ 500 ರೂಗಳನ್ನು ಯಾಕೆ ಕೊಡಬೇಕು ಅಂತ ಹೇಳಿ. ಬಟ್ ಇವತ್ತು ಅದೇ ಪಾಲಕರು ಹೇಳ್ತಾ ಇದ್ದಾರೆ, ಸರ್ 500 ರೂಗಳು ಇವತ್ತು ನಮಗೆ 50,000ದಷ್ಟು ಮೌಲ್ಯ ಮತ್ತು ಉನ್ನತ ಬರವಣಿಗೆಯನ್ನು ತಾವುಗಳು ಮಾಡಿದ್ದೀರಿ ಅಂದೇಳಿ ಅನೇಕ ಪೋಷಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ, ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಾನು ಕೂಡ ಎಲ್ಲ ಪಾಲಕರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಪೋಷಕರು ಕೂಡ ಸಹಕರಿಸಿದ್ದೀರಿ, ಪುಸ್ತಕಗಳನ್ನು ಕೊಡಿಸಿದ್ದೀರಿ. ಅದಕ್ಕೆ ನಾವು 100ರಷ್ಟು ಶ್ರಮವಹಿಸಿ ಎಲ್ಲ ಮಕ್ಕಳ ಬರವಣಿಗೆಯನ್ನು ತುಂಬ 100%ನಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಪ್ರತಿನಿತ್ಯ ಮಕ್ಕಳು ಮನೆಗೆ ಬಂದ ನಂತರ ಕೂಡ ತಾವೆಲ್ಲರೂ ಇದನ್ನು ಬರೆಯಲು ಪ್ರೇರೇಪಿಸ್ತಕ್ಕಂಥದ್ದು. ಇಡೀ ನಮ್ಮ ತಾಲೂಕಿನಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಶಾಲೆ ನಮ್ಮದಾಗಿದೆ. ನಮ್ಮ ಶಾಲೆ ಯಾವುದಕ್ಕೆ ಬ್ರ್ಯಾಂಡ್ ಅಂತ ಹೇಳಿದ್ರೆ, ನೀವು ಸಿರುಗುಪ್ಪ ಬಳ್ಳಾರಿನಲ್ಲಿ ಹೋಗಿ ಕೇಳಿ, ಹೇಳ್ತಾರೆ ಜ್ಞಾನೋದಯ ಶಾಲೆ ಅಂದರೆ ಬರವಣಿಗೆಗೆ ಎಕ್ಸ್ಪರ್ಟ್, ಬರವಣಿಗೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ, ಅವರು ತುಂಬ ಬರವಣಿಗೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ನಿಜಕ್ಕೂ ಇದು ನಮ್ಮ 3 ವರ್ಷದಲ್ಲೇ ಆಗಿರ್ತಕ್ಕಂತಹ ಸಾಧನೆ. ಶಾಲೆ ಪ್ರಾರಂಭವಾಗಿ 3 ವರ್ಷಗಳ ಕರೋನಾ ಇದ್ದರೂ ಕೂಡ ಬರೀ 3 ವರ್ಷದ ಶಾಲೆ ನಡೆದಿರೋದು. 3 ವರ್ಷ ಶಾಲೆ ನಡೆದಿರೋದರಲ್ಲಿ ನಾವು 500 ಮಕ್ಕಳ ದಾಖಲಾತಿಯನ್ನು ಪಡೆದು ಅತ್ಯುತ್ತಮ ಬರವಣಿಗೆಯನ್ನು ಬರೆಯುವ ಶಾಲೆ ಎಂದು ಗುರುತಿಸಿಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಶಾಲೆಗೆ ಭೇಟಿ ನೀಡಿ ಹಾಗೂ ಮಕ್ಕಳ ದಾಖಲಾತಿಯನ್ನು ಮಾಡಿಸಿ. ಈಗಾಗಲೇ 2026 ಮತ್ತು 27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಪ್ರತಿಯೊಂದು ತರಗತಿಗೆ ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸೇರಿಸಲು ಇಚ್ಛಿಸುವ ಪಾಲಕರು ದಯವಿಟ್ಟು ಶಾಲೆಗೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು.